ಒಂದು ಬೆಳೆ ನಷ್ಟ ಆದರೆ ಅವ್ನು ಮತ್ತೆ ಚೇತರಿಕೆ ಆಗಬೇಕು ಅಂದರೆ 3 ಬೆಳೆ 4 ಬೆಳೆ ಕಾಯಬೇಕು ಒಬ್ಬ ರೈತ. ನಿಮ್ಗೆ ಅದ್ರ ಪರಿಜ್ಞಾನವೇ ಇಲ್ವಲ್ಲ, ನಿಮ್ಗೆ ಅದ್ರ ನಾಲೆಡ್ಜೇ ಇಲ್ಲ. ವ್ಯವಸಾಯದ ಬಗ್ಗೆ ನಿಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಕೃಷಿ ಮಂತ್ರಿ ಚಲರಾಯಸ್ವಾಮಿ ಅವರು, ಎಲ್ಲಪ್ಪ ನೀವು ಹಳ್ಳಿ ಮೇಲೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡ್ಬೇಕಲ್ಲ. ಬೆಳೆಗಳು ಏನಾಗಿದೆ, ತೋಟಗಾರಿಕೆ ಏನಾಗಿದೆ, ತೆಂಗು ಏನಾಗಿದೆ, ಕಬ್ಬು ಏನಾಗಿದೆ, ಅದೆಲ್ಲ ನೋಡ್ಬೇಕಲ್ಲ. ಚೇರ್ಗಳು ಕೊಡಲಿ. ನೀವು ಇಷ್ಟು ಕೃಷಿ ಸಚಿವರು ಅಂತ ಹೆಸರು ತಗೊಂಡ್ಬಿಟ್ಟು ಅಲ್ಲೆಲ್ಲೋ ಹೋಗಿ ನನಗೆ ಅವಾರ್ಡ್ ಬಂತು, ನನಗೆ ಇದು ಬಂತು ಅಂತ ಹಿಡ್ಕೊಂಡು ತೋರಿಸ್ತಿರಲ್ಲ, ಇದು ಸಂಕೋಚ ಆಗಲ್ವ ನಿಮಗೆ? ನೀವು ಕೊಡ್ತಾ ಇರೋದು ಅವಾರ್ಡು, ನೀವು ತಗೊಂಡಿರೋ ಅವಾರ್ಡ್ ಇದಕ್ಕ? ಅದೆಲ್ಲೋ ಕೃಷಿ ವಿದ್ಯಾನಿಲಯ ಮಾಡ್ತೀನಿ ಅಂತ ಕೃಷಿ ಯೂನಿವರ್ಸಿಟಿ ಮಾಡ್ತೀನಿ ತಗೊಂಬಂದಿದ್ದೀನಿ ಅಂತ ಹೆಮ್ಮೆ ಪಡ್ತಿದ್ರಲ್ಲ, ಏನು ಮಂಡ್ಯ ರೈತರು ಉಪ್ಪಿನಕಾಯಿ ಹಾಕೊಂಡು ನೆಕ್ಬೇಕಾದನ್ನ? ಏನ್ ಮಾಡ್ಬೇಕು ಹೇಳಿ? ರೈತರನ್ನೆಲ್ಲ ನೀವು ಸರ್ವನಾಶ ಮಾಡ್ಕೊಂಡು ನಿಂತಿದ್ದೀರಲ್ಲ, ಹಿಂಗೆ ಏನ್ ಮಾಡ್ಬೇಕು ಈಗ ರೈತರು? ನಿಮ್ಮ ಯೂನಿವರ್ಸಿಟಿಗಳನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು? ಕಟ್ಟಲಿರೋ ನೀರು ಬಿಡೋ ಯೋಗ್ಯತೆಗಳು ನಿಮ್ಗಿಲ್ಲ. ರೈತರ ಪರಿಸ್ಥಿತಿ ಏನಾಗಿದೆ, ಅವ್ರ ತೆಂಗಿನ ಪರಿಸ್ಥಿತಿ ಏನಾಗಿದೆ, ಅಡಿಕೆ ಪರಿಸ್ಥಿತಿ ಏನಾಗಿದೆ, ತೋಟಗಾರಿಕೆ ಗಿಡಗಳ ಬಗ್ಗೆ ಏನಾಗಿದೆ ಅನ್ನೋ ನಿಮ್ಗೆ ನಾಲೆಡ್ಜ್ ಇಲ್ಲ. ಹೋಗಿದ್ದೀರಾ ಯಾವ್ದಾರ ಕ್ಷೇತ್ರಗಳಲ್ಲಿ ಕಬ್ಬು ಬೆಳೆ ಏನಾಗಿದೆ ಅಂತ ನೋಡ್ಕೊಂಡು ಬಂದಿದ್ದೀರಾ? ನಾಲೆ ಅವಲಂಬಿತ ಕಬ್ಬುಗಳು ಏನಾಗಿದೆ ಅನ್ನೋದನ್ನ ನೋಡಿದ್ದೀರಾ ನೀವು? ಕೃಷಿ ಮಂತ್ರಿ ನಮ್ಮ ಜಿಲ್ಲೆಯವರೇನೆ. ಇದಕ್ಕಿನ್ನ ದುರಂತ ಬೇಕಾ? ಇನ್ನು MLAಗಳಂತೂ ಕೇಳೋದೇ ಬೇಡ. ಯಾವ್ಯಾವ್ದು ಹೆಸರು ಮೇಲೆ ನೀವು ಗೆದ್ದು ಬಂದ್ರಲ್ಲಪ್ಪ MLAಗಳು, ಇವತ್ತು ಎಲ್ಲಿ ಕೂತಿದ್ದೀರಿ ನೀವೆಲ್ಲ? ಮೈಸೂರು ಬಿಗ್ ಕಪ್ಪಲ್ಲಿ ಕೂತಿದ್ದೀರಿ. ನಮ್ಮ ಕ್ಷೇತ್ರದ MLA 3 ಹೊತ್ತು ಮೈಸೂರು ಬಿಗ್ ಕಪ್ಪಲ್ಲಿ ಕೂತಿರ್ತಾರೆ. ಬಿಗ್ ಕಪ್ ಅನ್ನೋದೊಂದು VV ನಗರದಲ್ಲಿ ಒಂದು ಹೋಟೆಲ್, ಒಂದು 300 ರೂಪಾಯಿ ಕಾಫಿ ಅದಕ್ಕೆ. ಅಲ್ಲಿ ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅವರು ತಲ್ಲೀನರಾಗಿದ್ದಾರೆ. ನೀವು ಕೊಡುಗೆ ಕೊಡೋಕ್ಕೆ ನೀವು ಜನಪ್ರತಿನಿಧಿ ಆಗಬೇಕು? ಇವತ್ತು ನಿಮ್ಮ ಹತ್ರ ಅಂಕಿಅಂಶ ಇದೆಯಾ ನಾಳೆ ಬಗ್ಗೆ? ನಾಳೆ ICC ಮೀಟಿಂಗ್ ಇದೆಯಲ್ಲ, ಯಾಕೆ ಇದನ್ನ ಮೊದಲೇ ಮಾಡ್ಕೊಂಡಿದ್ರೆ ಏನಾಗಿತ್ತು ನಿಮ್ಗೆ? VCಗೆ ಈಗ ಒಂದು 10 ದಿವಸದಿಂದ ಕೆಲಸ ಶುರು ಮಾಡಿದೀನಿ ಅಂತ ನೆಪ ಹೇಳ್ತಾ ಇದ್ದೀರಿ. ಈಗ 10 ಡೇಸ್, 1 ತಿಂಗಳು ಮನೇಲಿ ಮಲಗಿದ್ರಿ, ಟ್ರಾನ್ಸ್ಫರ್ಗಳು ಓಡಾಡ್ತಿದ್ರಿ, ಮಂತ್ರಿಗಳ ಹತ್ರ MLAಗಳ ಹತ್ರ ವ್ಯವಹಾರ ಮಾಡ್ತಿದ್ರಿ, ಇಲ್ಲಿಗೆ ಹಾಕೊಡಿ ಅಲ್ಲಿಗೆ ಹಾಕೊಡಿ ಅಂತ. ಇವಾಗ ರೈತರಿಗೆ ನೀರು ಬೇಕಾದಾಗ ಇವಾಗ ನೀವು ನಾಳೆ ಕೆಲಸ ಮಾಡ್ಕೊಂಡು ನಿಂತಿದ್ದೀರಿ ಅಲ್ಲಿ. ಇನ್ನ CDSಗೆ ನೀರು ಬಿಟ್ಟಿಲ್ಲ, ವಿರ್ಜಾಗ್ ನೀರು ಬಿಟ್ಟಿಲ್ಲ, RBLL ನೀರು ಬಿಟ್ಟಿಲ್ಲ, ರಾಜಾ ಪರಮೇಶ್ವರಿಗಿಲ್ಲ, ಬಂಗಾರದೊಡ್ಡಿಗಿಲ್ಲ. ನೀವು ಏನೂ ಮಾಡದೆ ಅಧಿಕಾರಿಗಳನ್ನ ಓಲೈಸ್ಕೊಂಡು, ಅಧಿಕಾರಿಗಳ ಇಂಟ್ರೆಸ್ಟ್ ಕ್ಯಾರಿ ಮಾಡಿಕೊಂಡು, ನಿಮ್ಮ ಕಾಂಟ್ರಾಕ್ಟರ್ಗಳು ಯಾರು ನಿಮ್ಮ ಕಾಂಟ್ರಾಕ್ಟರ್ಗಳಿದ್ದಾರೆ, ನೀವು ಪ್ಯಾಕೇಜ್ ಮಾಡಿ ಟೆಂಡರ್ ಕೊಟ್ಟಿದ್ದೀರಲ್ಲಪ್ಪ, ಒಂದು ವರ್ಷದಿಂದ ಪ್ಯಾಕೇಜ್ ಮಾಡಿ ಟೆಂಡರ್ ಕೊಟ್ಟಿದ್ದಾರೆ. 1 ವರ್ಷ ಬೇಕಾಯ್ತು, ಇನ್ನೂ ಕೆಲಸ ಮುಗಿಸಿಲ್ಲ. ಅಧಿಕಾರಿಗಳು ಸಾರ್ವಜನಿಕರು ಸಂಬಳ ತಿಂತಾ ಇದ್ದಾರೆ. ಈಗ ಅವರು 10 ದಿವಸದಿಂದ ಅವ್ರ ಕೆಲಸ ಮುಗಿಸ್ಕೊಳಕ್ ನಿಂತಿದ್ದಾರೆ. ಆಯ್ತು, ಅವ್ರ ಕೆಲಸ ಅವ್ರ ದರಿದ್ರ ಬುದ್ಧಿಗಳೇ ಇದು ಮೊದಲಿಂದ. ಈ ಇಂಜಿನಿಯರ್ಗಳು ಅವರು ಮೊದಲಿಂದನೇ ಈ ದರಿದ್ರ ಬುದ್ಧಿ. ಅವ್ರಿಗೆ ರೈತರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಜನ ಆರ್ಸಿ ಗೆಲ್ಸಿರೋ ಈ MLAಗಳು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಏನ್ ಮಲ್ಲಾಗರು ಬಂದಿದೆ ಇವ್ರಿಗೆ? ಈ ಪರಿಸ್ಥಿತಿಲಿ ಜನನ್ ಕೈ ಬಿಟ್ರಲ್ಲ. ಇವತ್ತು ನಾವು ಹೋಗಿದ್ವಲ್ಲ ನೋಡ್ಕೊಂಬರಕ್ಕೆ ಕಬ್ಬನ, ಮನ್ಸಾಗತ್ತಾ ನಿಮಗೆ?